ಇಲ್ಲೇ ನೀವು ಏನು ಮಾಡಾಕ್ತೀರಿ? ಅಲ್ಲೇ 15 ದಿನದ ಹೊತ್ತಾತ, ಮಳಿ ಹತ್ತಿದ್ದ ಬಿಟ್ಟಿಲ್ಲ, ಬಿಸಿಲಿನ ಮಕ ತೆಗದಿಲ್ಲ, ಕುರಿಗೆ ಅಲ್ಲೇ ತಿನ್ನಾಕ ಮೇವಿಲ್ಲ, ಉಪವಾಸದವು ಕುರಿಗಳು. 15 ದಿನ ಆತ, ನೀವು ಆರಾಮ್ ಮನ್ಯಾಗ ಬೆಚ್ಚಗ ಕುಂತೀರಣ ಇಲ್ಲಿ? ಅಯ್ಯ, ಮನ್ಯಾಗ ಬೆಚ್ಚಗ ಕುಂತೀರಿ ಅನ್ನಕ ನಾವು ಮತ್ತು ಹೊತ್ತಿಗೆ ಎಳ್ಯಾಕ ನಿಮ್ಮ ರೊಟ್ಟಿ ಮತ್ತು ಅವ್ರು ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟು ಹುಡುಗರ ಕೈಯಾಗ ಮಾಡಿ ಕೊಟ್ಟು ಬೀರಪ್ಪ ಜರ್ಮನಿಗೆ ಕೊಟ್ಟು ಕಳ್ಸೇನು ನೋಡ. ಹೌದಾ? ಬಾ, ಮಳಿ ಭಾಳ ಆಗೈತೆ. ನಮ್ಮ ಭೂಮಿಯಾಗ ಹೆಂಗೈತಿ ಕಿಚಾಡ್ತೈತಂತಲ್ಲ, ಏನು ಅಡ್ಡಾಡಕ್ಕೆ ಬರ್ಲಂಗೈತಂತ. ಪೀಕೆಲ್ಲ ಹತ್ತಿ ಮತ್ತು ಉಳ್ಳಿ ಎಲ್ಲ ಹಳದಿ ಆಗ್ಯಾವಂತ, ನೀರು ನಿಂತಾವಂತ. ಇನ್ನೂ 8 ದಿನ ಭೂಮಿಯಾಗ ಅಡ್ಡಾಡಕ್ಕೆ ಬರೋದಿಲ್ಲ ಅಂತ. ಪಾಪ ಬಾಯಿ ಇಲ್ಲದ ಪ್ರಾಣಿ ಕುರಿಗೆ ಮೇವ ಇಲ್ಲ ಅವಕ್ಕೆ ತಿನ್ನಾಕ. ಚಾಟಿಗೆ ಎಲ್ಲಿ ತರ್ಬೀರವನ್ನ? ಇನ್ನೇನು ತರ್ಬೋದು? ಅಲ್ಲೇ ಅದಕ್ಕೆ ದೊಡ್ಡ ಕಿನಾಲ್ ಮೇಲೆ ಸಡ್ನ್ಯಾಗ ಅಲ್ಲೇ ತರಬೇವಿ. ಮತ್ತು ಅಲ್ಲೇ ರೇಷನ್ನು ಆಗೈತೆ ಅವ್ರಿಗೆ, ಕುರಿಯಾಗಿರುವವ್ರಿಗೆ. ನಾನು ಮನೆಗೆ ಬಂದೆ, ಹಂಗಾರ ರೇಷನ್ ತೊಗೊಂಡು ರೊಟ್ಟಿ ಕಟ್ಟಿಸ್ಕೊಂಡು ಹೋದ್ರಾತಂತ ಬಂದೆ. ನಾನಟ ಇದಕ್ಕೆ ಹೋಗ್ಬೇಕಾಗೈತಿ ಕಟ್ಕನಂತಲೇ. ಮೊನ್ನೆ ಒಂದು ದಿವಸ ಶನಿವಾರ ದಿವಸ ಮರಿ ಕೊಟ್ಟಿದ್ವಿ. ಅವ ಸೋಳೆ ಮಗ ರೊಕ್ಕನ ತಂದು ಕೊಟ್ಟಿಲ್ಲ, ಹೆಬ್ಬಳ್ಳಿಗೆ ಹೋಗಿರ್ತಾನೆ ಅವನಂತಲೇ. ಇವತ್ತು ನಮ್ಮ ಮುತ್ತೆನ ಕಳ್ಸೂನ. ಯಪ್ಪಮ್ಮ ಅಲ್ಪ ಯಪ್ಪ ತಂದಿರ್ತಪ್ಪ ಮಳೆ ತಂದ್ಯಾಗ ನಾವು ಅಲ್ಪ ಮತ್ತು ಅವನ್ನ ಶಿವನೇನ ಕಳಸ. ಯಪ್ಪ, ಶಿವನೇ ಹೇಳಿಲ್ಲ ಕೇಳಿಲ್ಲ, ಊರಿಗೆ ಹೋಗ್ಯಾನ ನೋಡಪ್ಪ. ಅಜ್ಜಾರು ಊರಿಗೆ ಹೋಗ್ಯಾನ. ಅದು ಈಗ ಮಳೆ ಹತ್ತಿದ್ದಕ್ಕೆ ನೀನು ಸಂಜೆ ಮುಂದನ ಸಾಲ್ ಸೂಟಿ ಅಂತಂದು ನಮ್ಮ ಫೋನಿಗೆ ಮೆಸೇಜ್ ಬಂದಿದ್ವಪ್ಪ. ಅದನ್ನು ನೋಡಿ ಮುಂಜಾನ್ಯಾಗ ಊರಿಗೆ ಹೋಗ್ಯಾನ ನೋಡಪ್ಪ. ಅವ ಹೋದ್ರೆ ಹೋಗೋಲಾಕಲಿ, ನೀ ಹೋಗೋ ಮರಯ್ಯ. ನಾ ಮತ್ತು ಕಟ್ಗನ ಅಂತೇಳಿ ಹೋಗಿ ರೊಕ್ಕ ಇಸ್ಕೊಂಡ್ ಬನ್ನಿ ಅಂದ್ರೆ ಬರ್ತೀನಿ. ಹೋಗ. ಮತ್ತು ಕುರಿಯನ್ನಾರಿಗೆ ಅಲ್ಲಿ ಅವ್ರಿಗೆ ರೇಷನ್ ಆಗೈತಿ, ಊಟ ರೇಷನ್ ತಂದು ಕೊಡ್ತೇನೆ ನಿನಗೆ ಅಂಗಡಿಯಾಗ. ಎಲೆ ಅಡಿಕೆ ಚಾ ಪುಡಿ ಸಕ್ರೆ ಒಟ್ಟು ನಿಮ್ಮವ್ವಾಗ ನುಚ್ಚ ಕಟ್ಟಂತ ಹೇಳಿದ್ ನೋಡು. ಅವ್ನು ಸಜ್ಜು ಮಾಡಲಿಲ್ಲ ಕೇಳಕ್ಕಿನ. ಮತ್ತು ಆ ಮಳೆ ಆತೈತಲ್ಲ ಮನ್ಯಾಗ ದೇವಿಗೆ ನಂದು ಏನು ಕೆಲಸ ಐತಿ? ಕಾಳು ಹಸು ಮಾಡಿ ಗಿರ್ನಿಗೆ ಹಾಕಿಸಿ ನುಚ್ಚು ಸಜ್ಜು ಮಾಡಿಟ್ಟೇನಿ. ರೊಟ್ಟಿನೂ ಮಾಡಿಟ್ಟೇನೆ. ದಿನ ಹಸ ಮತ್ತು ಹೇಳಕ್ಕೆ ಬರೋದಿಲ್ಲ. ಅಲ್ಲಿ ಭೂಮಿಯಾಗ ಮಳೆ ಭಾಳ ಆಗಿ ಅವ್ರಿಗೆ ಏನು ಮಾಡ್ಕೊಳಕ್ಕೆ ಕಟ್ಟಿಗೆ ಪಟ್ಟಿಗೆ ತೋದಿರ್ತಾವೆ. ನಾನು ಮಾಡಿಟ್ಟೆ ತಗೋ ಕಟ್ತೀನಿ. ನೀನು ಹೋಗಿ ಬಾ. ಹಂಗಾರ ನಿನಗಷ್ಟು ಜಾಕಕ್ಕೆ ನೀರು ಇಡ್ಲೇನ? ಈಗ ಚಾ ಕಾಸ್ಲೆ? ಯಪ್ಪ, ನೀನು ಜಾಕ ಮಾಡಬೇಡ, ಜಾಕ ಮಾಡಿ ಊಟ ಮಾಡ ಹೋಗು ಅಂತ ಹಿಕ್ಕಟ. ಯಪ್ಪ, ಟಿವಿ ರೀಚಾರ್ಜ್ ಮುಗ್ದೈತಿ, ಅದನ್ನ ಟಿವಿಗೆ ರೊಕ್ಕ ಹಾಕಿಸ್ಪ. ಟಿವಿಗೆ ರೊಕ್ಕ ಹಾಕಿಸಂತೀರಿ, ಫೋನ್ ರೀಚಾರ್ಜ್ ಮಾಡಂತೀರಿ, ಅದಕ್ಕೆ ರೊಕ್ಕ ಕೊಡು ಇದಕ್ಕೆ ರೊಕ್ಕ ಕೊಡು ಅಂತ ಕೇಳ್ತೀರಿ. ಅಂದಿಟ್ಟು ಕುರಿ ಮಾಟ ಹೋಗ್ಪ, ಹೋಗಿ ಅಲ್ಲಿ ರೇಷನ್ ಅವರಿಗೆ ರೊಟ್ಟಿ ಕಟ್ಟು ಕೊಟ್ಟು ಬಾ ಅಂದ್ರೆ ಒಲ್ಲೆ ಅಂತೀವಿ. ರೊಕ್ಕ ಹಂಗೆ ಬರ್ತಾವನ? ಓಕೆ ತೋರ್ಪ. ನಾನು ತಗೋರ್ಲೇ ಇಲ್ಲಿ ಮುತ್ತೆ. ಈಗ ಫೋನ್ ಸ್ವಿಚ್ ಆಫ್ ಆಗೈತೆ ನೋಡು. ಫೋನ್ ಪವರ್ ಬ್ಯಾಂಕ್ನ ಆ ಬ್ಯಾಟ್ರಿನ ಎಲ್ಲನೂ ಚಾರ್ಜಿಗೆ ಇಡವನ. ಮತ್ತು ಕುರಿಗೆ ಹೋಗ್ಬಿಡ್ದವನು ಅಷ್ಟೋನು ಚಾರ್ಜ್ ಮಾಡಿ ತೊಗೊಂಡು ಹೋಗ್ರಿ. ತದಾರಪ್ಪ, ಇಲ್ಲ ಚಾರ್ಜಿಗೆ ಹಾಕ್ತೀನಿ. ಯಪ್ಪ, ನೀ ಬಾರಪ್ಪ, ಕುಂದ್ರ ಬಾಯಿ ತಗ. ನೀ ಕುಂದ್ರ ಬಾಯಿ, ಇಲ್ಲೇ ನೀರು ಇಡ್ತಾನೆ. ನಾನು ನೀರು ಇಟ್ಟು ಜಕ ಮಾಡುವಂತೆ. ಬಾಯಿ ತಗೊಳಗೆ ಬಾ, ನೀ ಕುಂದ್ರ ಬಾಯಿ ತಗ. ಹೌದು ನೋಡು, ನೀನು ಅರಿವಿ ಭಾಳ ಹೊಲಸಾಗ್ಯಾವು. ಬಾ ಜಳಕ ಮಾಡ್ಬಾ. ಅಲ್ಲ, ಮತ್ತು ಹತ್ತಿದ ಮಳೆ ಬಿಟ್ಟಿಲ್ಲ, ಮತ್ತು ಅರಿವಿ ರೋಜಾಗ್ಯಾವು. ಕುರಿಗಳನ್ನ ದಡ್ಡಾಗಿನೂ ಹೊರಗೆ ಹಾಕೋದು, ಮತ್ತು ಹೋಗದೆ ಮುಂಜಾನೆ ಎದ್ದು ಗುಟ್ಲೇನ ಔಷಧಿ ಹಾಕೋದು, ಇಂಜೆಕ್ಷನ್ ಮಾಡೋದು, ಹಿಡಿದು ಹಿಂಡುದು, ಮರಿ ಹಾಲಿಗೆ ಬಿಡೋದು. ಮತ್ತು ಅರಿವಿ ಹೊಲಸಾಗ್ಯಾವ, ನಾನು ರೋಜಾಗ್ಯಾವ.